ಅಂತ ಅವರು ನಾನು ಮೈದಾ ಆಗಬೇಕು ಟೀ ಅಂಗಡಿ ಇಟ್ಕೊಂಡಿದ್ರು ಸರ್ 2.5 ವರ್ಷದಿಂದ. ಅವನು ತುಂಬ ಅಮಾಯಕ, ಅವನು ಯಾರ ಹತ್ರ ಜಗಳಕ್ಕೆ ಹೋದನೂ ಅಲ್ಲ ಏನೂ ಅಲ್ಲ. 200 ರೂಪಾಯಿ ಕೊಡಬೇಕಾಯ್ತಂತೆ. ನಮ್ಮ ಸಾಲ ಕೊಡಿ ಅಂತ ಏನೋ ಕೇಳಿದ್ರಂತೆ. ಕೇಳಿದ್ದಕ್ಕೆ ಇಲ್ಲ ನನ್ನ ಹತ್ರ ಈಗಿಲ್ಲ ಕೊಡು ಅಂತ ಕೇಳಿದ್ದಾರೆ. ನೀನು ಸಾಲ ಕೊಡೋ ತನಕ ನಾನು ಕೊಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಅದು ಹೆಂಗೆ ಅಂಗಡಿ ಇಕ್ತೀಯ ನೋಡ್ತೀನಿ, ನೀನು ಅದು ಹೆಂಗೆ ಜೀವಂತವಾಗಿರ್ತೀಯ ನೋಡ್ತೀಯ ಅಂತೇಳಿ ಹಿಂದೆಯಿಂದ ಬಂದು ಬುಲ್ಡೆಗೆ ಹೊಡೆದ್ಬಿಟ್ಟಿದ್ದಾರೆ ಸರ್ ಕಡ್ಡೀಲಿ. ಅದು ತುಂಬ ಅಂದರೆ ಎಲ್ಲ ಚೂರು ಆಗಿಬಿಟ್ಟು ಬುಲ್ಡೆ. ನಾವು ತುಂಬ ಮೂರು ಆಸ್ಪತ್ರೆಗೆ ಹೋದೋ, ಹೊಸಪೇಟೆಗೆ ಕರ್ಕೊಂಡು ವಿಕೆರ್ಗೆ, ಅಲ್ಲಿ ಆಗಲ್ಲ ಅಂದರು. ಮತ್ತು ನವಚೈತನ್ಯಕ್ಕೆ ಕರ್ಕೊಂಡು ಹೋದ್ವಿ, ಅಲ್ಲಿ ಆಗಲ್ಲ ಅಂದರು. ಸ್ಪರ್ಶಾಗೆ ಹೋದೋ, ಅಲ್ಲೂ ಅಡ್ಮಿಂಟ್ ಮಾಡಿದ್ರು. ತುಂಬಾ ನಾವು ಸಾಲ ಎಲ್ಲ ಮಾಡಿ ಅವ್ರ ಮಕ್ಕಳಿಗೇನೋ ತಂದೆಯಾಗಿರ್ತಾನೆ, ಹೆಂಡತಿಗೆ ಗಂಡ ಆಗಿರ್ತಾನೆ, ಒಂದೇ ಒಂದು ಕಾರಣಕ್ಕೆ ತುಂಬ ಸಾಲ ಮಾಡಿದ್ರು. ಆದರೆ ಅದು ಪ್ರಯೋಜನ ಆಗಲಿಲ್ಲ ಸರ್. ಅದು ಸರ್ ಅವರೊಬ್ಬರೇ ಆಧಾರ. ಅವರು ಟೀ ಅಂಗಡಿಯಿಂದನೇ ಅವ್ರಿಗೆ ಆಗ್ತಾ ಇದ್ದಿದ್ದು, ಜೀವನ ನಡೀತಾ ಇದ್ದಿದ್ದು. ಮಕ್ಕಳು ಓದೇ ಆಗಿರಲಿ, ಒಂದು ಹುಷಾರಿಲ್ದಂಗೆ ಆಗಲಿ, ಪ್ರತಿಯೊಂದಕ್ಕೂ ಅವರೇ ಆಧಾರ ಸ್ತಂಭ ಆಗಿದ್ರು ಸರ್ ಮನೆಗೆ. ಈಗ ಅವರಿಲ್ಲ, ಅವರು ಕುಟುಂಬ ಸಾಕೋರೆ ಯಾರೂ ಇಲ್ಲ. ಈಗ ತುಂಬ ಸಾಲ ಮಾಡ್ಕೊಂಡಿದ್ದಾರೆ. ಅವ್ರು ತೋರ್ಸೋಕ್ಕಾಗಿ ಒಂದು ಅಂಗಡಿಗೆ ಆಗಲಿ ಎಲ್ಲ ಸಾಲ ಮಾಡಿದ್ದಿದ್ದವರು. ಈಗ ಅವ್ರ ಕುಟುಂಬಕ್ಕೆ ಆಧಾರ ಅಂತಲೇ ಯಾರೂ ಇಲ್ಲ. ಎಷ್ಟೇ ಜನ ಇದ್ರೂ ಅವ್ರ ಗಂಡ ಇದ್ದಂಗೆ ಆಗಲ್ಲ, ತಂದೆ ಇದ್ದಂಗೆ ಆಗಲ್ಲ ಮಕ್ಕಳಿಗೆ. ಆದರೂ ಅವ್ರಿಗೆ ಏನಾದರೂ ಒಂದು ಪರಿಹಾರ ಕೊಡಿ ಸರ್. ಇಲ್ಲ ಅಂದರೆ ಅವರು ವಿಷ ಕುಡಿದು ಕೊಡಿಸಿ ಸರ್ ಪರಿಹಾರನ. ವಿಷ ಕುಡಿದು ಸಾಯೋ ಸಂದರ್ಭ ಬಂದರೂ ಬರ್ಬೋದು ಅವ್ರಿಗೆ. ಯಾರೂ ಆಗಲ್ಲ ಸರ್. ಈಗ ಅವರು ಕುಟುಂಬ, ಮಕ್ಕಳು, ಹೆಂಡ್ತಿ, ಅವ್ರಿಗೆ ಯಾರೊಂದು ಆದಾಯ ಇಲ್ಲ ಸರ್. ಬರೀ 200 ರೂಪಾಯಿಗೋಸ್ಕರ ಹೊಡೆದಿರೋದು ಸರ್. ಅದು ನಾವು ಯಾರೂ ಇರಲಿಲ್ಲ, ಅಲ್ಲಿರೋ ಸ್ಥಳೀಯರು ನಮಗೆ ವಿಷಯ ತಿಳಿಸಿದ್ರು. ನಾವು ಹೋಗೋಷ್ಟೊತ್ತಿಗೆ ಆಂಬ್ಯುಲೆನ್ಸ್ ಬಂದಿತ್ತು, ಕರ್ಕೊಂಡು ಸ್ಥಳೀಯರೇ ಕರ್ಕೊಂಡು ಅವ್ರ ಹೆಂಡ್ತಿ ಅವರೆಲ್ಲ ಹೋಗಿದ್ರು. ಆದ್ರೂ ಫಲಕಾರಿ ಆಗಲಿಲ್ಲ ಸರ್. ಅದು ನಮಗೆ ನ್ಯಾಯ ಬೇಕು ಸರ್. ದಯವಿಟ್ಟು ಯಾರು ನ್ಯಾಯ ಕೊಡ್ತೀನಿ ಅಂತ ಬಂದವರೇ ಇಲ್ಲ. ಬಟ್ ನಿಮ್ಮ ಕಡೆಯಿಂದ ಆದರೂ ನ್ಯಾಯ ಸಿಕ್ಕುತ್ತೆ ಅಂತ ನಾವು ತುಂಬ ಆಸೆ ಇಟ್ಕೊಂಡಿದ್ದೀವಿ. ಏನಾದರೂ ಮಾಡಿ ನ್ಯಾಯ ತೋರಿಸ್ಕೊಡಿ ಸರ್ ಅವ್ರಿಗೆ. ಅಂತ ಅವರು ನಾನು ಮೈದಾ ಆಗಬೇಕು ಟೀ ಅಂಗಡಿ ಇಟ್ಕೊಂಡಿದ್ರು ಸರ್ 2.5 ವರ್ಷದಿಂದ. ಅವನು ತುಂಬ ಅಮಾಯಕ, ಅವನು ಯಾರ ಹತ್ರ ಜಗಳಕ್ಕೆ ಹೋದನೂ ಅಲ್ಲ ಏನೂ ಅಲ್ಲ. 200 ರೂಪಾಯಿ ಕೊಡಬೇಕಾಯ್ತಂತೆ. ನಮ್ಮ ಸಾಲ ಕೊಡಿ ಅಂತ ಏನೋ ಕೇಳಿದ್ರಂತೆ. ಕೇಳಿದ್ದಕ್ಕೆ ಇಲ್ಲ ನನ್ನ ಹತ್ರ ಈಗಿಲ್ಲ ಕೊಡು ಅಂತ ಕೇಳಿದ್ದಾರೆ. ನೀನು ಸಾಲ ಕೊಡೋ ತನಕ ನಾನು ಕೊಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಅದು ಹೆಂಗೆ ಅಂಗಡಿ ಇಕ್ತೀಯ ನೋಡ್ತೀನಿ, ನೀನು ಅದು ಹೆಂಗೆ ಜೀವಂತವಾಗಿರ್ತೀಯ ನೋಡ್ತೀಯ ಅಂತೇಳಿ ಹಿಂದೆಯಿಂದ ಬಂದು ಬುಲ್ಡೆಗೆ ಹೊಡೆದ್ಬಿಟ್ಟಿದ್ದಾರೆ ಸರ್ ಕಡ್ಡೀಲಿ. ಅದು ತುಂಬ ಅಂದರೆ ಎಲ್ಲ ಚೂರು ಆಗಿಬಿಟ್ಟು ಬುಲ್ಡೆ. ನಾವು ತುಂಬ ಮೂರು ಆಸ್ಪತ್ರೆಗೆ ಹೋದೋ, ಹೊಸಪೇಟೆಗೆ ಕರ್ಕೊಂಡು ವಿಕೆರ್ಗೆ, ಅಲ್ಲಿ ಆಗಲ್ಲ ಅಂದರು. ಮತ್ತು ನವಚೈತನ್ಯಕ್ಕೆ ಕರ್ಕೊಂಡು ಹೋದ್ವಿ, ಅಲ್ಲಿ ಆಗಲ್ಲ ಅಂದರು. ಸ್ಪರ್ಶಾಗೆ ಹೋದೋ, ಅಲ್ಲೂ ಅಡ್ಮಿಂಟ್ ಮಾಡಿದ್ರು. ತುಂಬಾ ನಾವು ಸಾಲ ಎಲ್ಲ ಮಾಡಿ ಅವ್ರ ಮಕ್ಕಳಿಗೇನೋ ತಂದೆಯಾಗಿರ್ತಾನೆ, ಹೆಂಡತಿಗೆ ಗಂಡ ಆಗಿರ್ತಾನೆ, ಒಂದೇ ಒಂದು ಕಾರಣಕ್ಕೆ ತುಂಬ ಸಾಲ ಮಾಡಿದ್ರು. ಆದರೆ ಅದು ಪ್ರಯೋಜನ ಆಗಲಿಲ್ಲ ಸರ್. ಅದು ಸರ್ ಅವರೊಬ್ಬರೇ ಆಧಾರ. ಅವರು ಟೀ ಅಂಗಡಿಯಿಂದನೇ ಅವ್ರಿಗೆ ಆಗ್ತಾ ಇದ್ದಿದ್ದು, ಜೀವನ ನಡೀತಾ ಇದ್ದಿದ್ದು. ಮಕ್ಕಳು ಓದೇ ಆಗಿರಲಿ, ಒಂದು ಹುಷಾರಿಲ್ದಂಗೆ ಆಗಲಿ, ಪ್ರತಿಯೊಂದಕ್ಕೂ ಅವರೇ ಆಧಾರ ಸ್ತಂಭ ಆಗಿದ್ರು ಸರ್ ಮನೆಗೆ. ಈಗ ಅವರಿಲ್ಲ, ಅವರು ಕುಟುಂಬ ಸಾಕೋರೆ ಯಾರೂ ಇಲ್ಲ. ಈಗ ತುಂಬ ಸಾಲ ಮಾಡ್ಕೊಂಡಿದ್ದಾರೆ. ಅವ್ರು ತೋರ್ಸೋಕ್ಕಾಗಿ ಒಂದು ಅಂಗಡಿಗೆ ಆಗಲಿ ಎಲ್ಲ ಸಾಲ ಮಾಡಿದ್ದಿದ್ದವರು. ಈಗ ಅವ್ರ ಕುಟುಂಬಕ್ಕೆ ಆಧಾರ ಅಂತಲೇ ಯಾರೂ ಇಲ್ಲ. ಎಷ್ಟೇ ಜನ ಇದ್ರೂ ಅವ್ರ ಗಂಡ ಇದ್ದಂಗೆ ಆಗಲ್ಲ, ತಂದೆ ಇದ್ದಂಗೆ ಆಗಲ್ಲ ಮಕ್ಕಳಿಗೆ. ಆದರೂ ಅವ್ರಿಗೆ ಏನಾದರೂ ಒಂದು ಪರಿಹಾರ ಕೊಡಿ ಸರ್. ಇಲ್ಲ ಅಂದರೆ ಅವರು ವಿಷ ಕುಡಿದು ಕೊಡಿಸಿ ಸರ್ ಪರಿಹಾರನ. ವಿಷ ಕುಡಿದು ಸಾಯೋ ಸಂದರ್ಭ ಬಂದರೂ ಬರ್ಬೋದು ಅವ್ರಿಗೆ. ಯಾರೂ ಆಗಲ್ಲ ಸರ್. ಈಗ ಅವರು ಕುಟುಂಬ, ಮಕ್ಕಳು, ಹೆಂಡ್ತಿ, ಅವ್ರಿಗೆ ಯಾರೊಂದು ಆದಾಯ ಇಲ್ಲ ಸರ್. ಬರೀ 200 ರೂಪಾಯಿಗೋಸ್ಕರ ಹೊಡೆದಿರೋದು ಸರ್. ಅದು ನಾವು ಯಾರೂ ಇರಲಿಲ್ಲ, ಅಲ್ಲಿರೋ ಸ್ಥಳೀಯರು ನಮಗೆ ವಿಷಯ ತಿಳಿಸಿದ್ರು. ನಾವು ಹೋಗೋಷ್ಟೊತ್ತಿಗೆ ಆಂಬ್ಯುಲೆನ್ಸ್ ಬಂದಿತ್ತು, ಕರ್ಕೊಂಡು ಸ್ಥಳೀಯರೇ ಕರ್ಕೊಂಡು ಅವ್ರ ಹೆಂಡ್ತಿ ಅವರೆಲ್ಲ ಹೋಗಿದ್ರು. ಆದ್ರೂ ಫಲಕಾರಿ ಆಗಲಿಲ್ಲ ಸರ್. ಅದು ನಮಗೆ ನ್ಯಾಯ ಬೇಕು ಸರ್. ದಯವಿಟ್ಟು ಯಾರು ನ್ಯಾಯ ಕೊಡ್ತೀನಿ ಅಂತ ಬಂದವರೇ ಇಲ್ಲ. ಬಟ್ ನಿಮ್ಮ ಕಡೆಯಿಂದ ಆದರೂ ನ್ಯಾಯ ಸಿಕ್ಕುತ್ತೆ ಅಂತ ನಾವು ತುಂಬ ಆಸೆ ಇಟ್ಕೊಂಡಿದ್ದೀವಿ. ಏನಾದರೂ ಮಾಡಿ ನ್ಯಾಯ ತೋರಿಸ್ಕೊಡಿ ಸರ್ ಅವ್ರಿಗೆ. ಸುವರ್ಣಮ್ಮ.